ಹಾಯ್ ಆಲ್, ಇದೇನಪ್ಪ ಮರ ತೋರಿಸ್ತಾ ಇದ್ದಾರೆ, ಮಾವಿನ ಗಿಡ ತೋರಿಸ್ತಾ ಇದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದು ನಮ್ಮದು ಫಾರ್ಮ್ ವಿಸಿಟಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಮಾವಿನ ಮರ ಇರುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ಆ ಸ್ಪೆಷಲ್ ಮಾವಿನ ಮರ ಯಾವುದು, ಅದರ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆಲ್ಲಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನಾವಿವತ್ತು ನಮ್ಮ ಫಾರ್ಮ್ ಅಲ್ಲಿ ಇದ್ದೀವಿ. ಸೊ ಫಾರ್ಮ್ ಅಲ್ಲಿ ಇದ್ದೀವಿ ಅಂತಂದ್ರೆ ಜಸ್ಟ್ ವಿಸಿಟ್ ಮಾಡಿದ್ವಿ. ಸೊ ಇಲ್ಲಿ ಬಂದು ತುಂಬಾ ದಿನ ಆಯ್ತು, ಬಟ್ ಇಲ್ಲಿ ಯಾವುದೇ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ನಾವು ಸ್ವಲ್ಪ ಬಿಸಿ ಇದ್ವಿ, ಟ್ರಾವೆಲಿಂಗು ಮತ್ತೆ ಟೆಂಪಲ್ ವಿಸಿಟ್ ಅದು ಇದು ಅನ್ಕೊಂಡು ತುಂಬಾನೇ ಬಿಸಿ ಇದ್ವಿ. ಸೊ ಹಾಗಾಗಿ ನಾನು ಇಲ್ಲಿಂದ ಯಾವುದೇ ವಿಡಿಯೋಸ್ನ ಜಾಸ್ತಿ ಶೂಟ್ ಮಾಡ್ಕೊಳಕ್ ಆಗಿಲ್ಲ. ಇವತ್ತು ಟೆಂಪಲಿಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಸೊ ಒಂದು 5-10 ಮಿನಿಟ್ಸ್ ಟೈಮ್ ಸಿಕ್ತು. ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಅಥವಾ 2 ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ, ಇದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ಮಾವಿನ ಮರ. ಸೊ ಇದೇನಪ್ಪ ಇವಳು ಮಾವಿನ ಮರ ತೋರಿಸ್ತಾ ಇದ್ದಾಳೆ, ಎಲ್ಲಾ ಕಡೆ ಇರುತ್ತೆ ಮಾವಿನ ಮರ, ನಾವು ನೋಡೇ ಇಲ್ವಾ ಮಾವಿನ ಮರ, ಹಾಗೆ ಹೇಗೆ ಅಂತ ನಿಮ್ ಮನ್ಸಲ್ಲಿ ತುಂಬಾ ಕ್ವಶನ್ಸ್ ಬರ್ಬೋದು. ಬಟ್ ಈ ಮರದಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಇದೆ. ಎಲ್ಲ ಮರಕ್ಕಿಂತ ಈ ಮರ ತುಂಬಾ ಸ್ಪೆಷಲ್ ಇದೆ. ಅದಕ್ಕೋಸ್ಕರ ನಾನು ಈ ಮರನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಎಲ್ಲಾ ಮಾವಿನ ಹಣ್ಣುಗಳು ಏಪ್ರಿಲ್ ಇಂದ ಮೇ ಜೂನ್ ಅಷ್ಟರಲ್ಲಿ ಸೀಸನ್ ಅಲ್ಲಿ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಒಂದ್ 3 ಮಂತ್ಸ್ ಇರುತ್ತೆ ಅಷ್ಟೇ. ತೋತಾಪುರಿ ಎಲ್ಲ ಬಂದ್ರೆ ಸ್ವಲ್ಪ ಬೇಗ ಬರುತ್ತೆ. ಅದು ಬಿಟ್ರೆ ಇನ್ನ ಫ್ರೂಟ್ಸ್ ಎಲ್ಲ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಏಪ್ರಿಲ್, ಮೇ, ಜೂನ್ ಅಷ್ಟರಲ್ಲಿ ಸೀಸನ್ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಡುತ್ತೆ. ಆದ್ರೆ ಇದು ಇವಾಗ ಇದು ಮೇ ಮಂತ್ ಅಲ್ಲಿ ಇವಾಗಿನ ಚಿಕ್ಕ ಚಿಕ್ಕ ಕಾಯಿ ಆಗಿದೆ. ಇದು ಆಲ್ಮೋಸ್ಟ್ ಅಲ್ಲೋ ಸೆಪ್ಟೆಂಬರು ಅಕ್ಟೋಬರು ಅನ್ನೋ ಟೈಮಲ್ಲಿ ಫ್ರೂಟ್ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಿದೆ, ಚಿಕ್ಕದಿದೆ. ಇನ್ನು ಹೂವು ಕೂಡ ಆಗಿದೆ, ಕೆಲವು ಗಿಡದಲ್ಲಿ ಹೂವು ಕೂಡ ಆಗಿದೆ. ಅಂದ್ರೆ ಇದ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಸುಮ್ಮನೆ ನಾರ್ಮಲ್ ಆಗಿ ತಗೊಂಬಂದು ಹಾಕೋ ತರ ಹಾಕಿದ್ದು. ಸೊ ಹಾಕಿದ್ಮೇಲೆ ನಮಗೆ ಗೊತ್ತಾಯ್ತು, ನಾವು ಫಸ್ಟ್ಗೆ ಅನ್ಕೊಂಡ್ವಿ ಇದು ಫ್ರೂಟೇ ಬಿಡೋದಿಲ್ವೇನೋ, ಇದೇನು ನಮ್ಗೆ ಹಣ್ಣೆ ಸಿಗೋದಿಲ್ವೇನೋ ಅನ್ನೋ ತರ ನಮ್ಗೆ ಭಾವನೆ ಇತ್ತು. ಅದಾದ್ಮೇಲೆ ಸ್ವಲ್ಪ ಲೇಟ್ ಆಗಿ ಬಿಡಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಗೆ ಏನಂತಂದ್ರೆ ಇದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ಇಯರ್ ಫುಲ್ಲು ನಮ್ಗೆ ಮಾವಿನ ಹಣ್ಣು ಸಿಗುತ್ತೆ. ಅಂದ್ರೆ ನಾವು ಏಪ್ರಿಲ್ ಇಂದ ಮಾವಿನ ಸೀಸನ್ ಸ್ಟಾರ್ಟ್ ಆದ್ರೆ ಬೇರೆ ಬೇರೆ ಮರಗಳಲ್ಲಿ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ಜೂನ್ ಜುಲೈ ಅಷ್ಟರಲ್ಲಿ ಸೀಸನ್ ಮುಗ್ದೋಗುತ್ತೆ. ಅವಾಗ ಫುಲ್ಲು ಮಾವಿನ ಹಣ್ಣು ಸಿಗಕ್ ಸ್ಟಾರ್ಟ್ ಆಗುತ್ತೆ. ಇದು ಏನಂತಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ತರ ಬರುತ್ತೆ. ಅಕ್ಟೋಬರ್, ನವೆಂಬರ್ ಆ ತರ ಒಂದು 3-4 ಮಂತ್ಸ್ ಇದರಿಂದನೂ ನಮ್ಗೆ ಫ್ರೂಟ್ ಸಿಗುತ್ತೆ. ಅವಾಗ ಏನಂತ ಅನ್ಸುತ್ತೆ ಅಂದ್ರೆ ನಮ್ಗೆ ವರ್ಷ ಪೂರ್ತಿ ನಮ್ಗೆ ಮಾವಿನ ಹಣ್ಣು ತಿನ್ನೋವಷ್ಟು ಅನ್ಸುತ್ತೆ. ಅಂದ್ರೆ ಏನಂದ್ರೆ ವರ್ಷ ಪೂರ್ತಿ ನಮ್ಗೆ ಸೀಸನ್ ಮಾವಿನ ಹಣ್ಣು ಸಿಗುತ್ತೆ ಅನ್ನೋ ಒಂದು ಭಾವನೆ ನಮಗ್ ಬರುತ್ತೆ. ಇದಷ್ಟೇ ಅಲ್ಲ, ನಮ್ದು ಇನ್ನೊಂದು 25-30 ಮರಗಳಿದೆ. ಅದು ಬೇರೆ ಬೇರೆ ಇದೆ. ಬಾದಾಮ್, ಬೇರೆ ಬೇರೆ ತೋತಾಪುರಿ ಆಗ್ಬೋದು, ಬಾದಾಮ್ ಆಗ್ಬೋದು, ಉಪ್ಪಿನಕಾಯಿ ಮಾಡೋದಕ್ಕೆ ಬರುತ್ತಲ್ವಾ ಅದು, ಆಮೇಲೆ ಏನೇನೋ ತುಂಬಾ ವೆರೈಟೀಸ್ ಆಫ್ ಟ್ರೀಸ್ ಇದೆ. ನನಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ನರ್ಸರಿಯಲ್ಲಿ ಸುಮ್ಮನೆ ನಾರ್ಮಲ್ ಆಗಿ ತಗೊಂಬರೋ ತರ ತಗೊಂಬಂದು ಹಾಕಿದ್ಮೇಲೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟಿಲ್ಲ. ಹೆಸರುಗಳು ಏನು ಅವರು ನಮಗೆ ಗೊತ್ತಿಲ್ಲ, ಅದು ಇದು ಏನೋ ನಾವು ನಾರ್ಮಲ್ ಆಗಿ ಮಾಡೋ ತರ ಮಾಡಿದ್ವಿ ಅಂತ ಅವ್ರ ನರ್ಸರಿ ಅವ್ರು ಏನೋ ಇದ್ರ ಬಗ್ಗೆ ಹೆಸರು ಇನ್ನೊಂದು ಡೀಟೇಲ್ಸ್ ಏನು ಕೊಡ್ಲಿಲ್ಲ. ಬಟ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ವಾಟೆ ಬರುತ್ತಲ್ವ, ಮಾವಿನಕಾಯಿ ಒಳಗಡೆ ವಾಟೆ ಬರುತ್ತಲ್ವ, ಅದು ತುಂಬಾ ಚಿಕ್ಕದಿರುತ್ತೆ. ಇಷ್ಟೇ ದಪ್ಪ ಇರುತ್ತೆ, ಇಷ್ಟೇ ಇರುತ್ತೆ. ಹಣ್ಣು ಮಾತ್ರ ಜಾಸ್ತಿ ಬರುತ್ತೆ ನಮ್ಗೆ. ವಾಟೆಗಿಂತ ಹಣ್ಣು ಜಾಸ್ತಿ ಸಿಗುತ್ತೆ. ಆಮೇಲೆ ಹಣ್ಣುನು ತುಂಬಾ ಏನ್ ದಪ್ಪ ಬರಲ್ಲ, ಇಷ್ಟು ದಪ್ಪ ಬರುತ್ತೆ. ಅಂದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇದರಲ್ಲಿ ಕಾಯಿ ತಿಂದಾಗ, ಕೆಲವು ಮಾವಿನಕಾಯಿ ತಿಂದಾಗ ಹುಳಿ ಬರುತ್ತಲ್ವಾ, ಇದು ಆ ತರ ಬರೋದಿಲ್ಲ. ಇದು ಮಾವಿನಕಾಯಿ ತಿಂದಾಗನು ಕೂಡ ಹುಳಿ ಬರಲ್ಲ, ಸ್ವೀಟ್ ಇರುತ್ತೆ. ಆಮೇಲೆ ಹಣ್ಣಾದ್ಮೇಲೂ ಕೂಡ ಸ್ವೀಟ್ನೆಸ್ಸೇ ಇರುತ್ತೆ. ಬೇರೆ ಎಲ್ಲ ಮಾವಿನಕಾಯಿ ಎಲ್ಲ ತಿಂದು ನೋಡಿದ್ರೆ ಕಾಯಿ ತಿಂದ್ರೆ ಸ್ವಲ್ಪ ಹುಳಿ ಬರುತ್ತಲ್ವಾ, ಇದು ಆ ತರ ಬರೋದಿಲ್ಲ. ಕಾಯಿನೂ ಸ್ವೀಟ್ ಆಗಿರುತ್ತೆ. ಹಣ್ಣು ಆಗಿ ತಿಂದ್ರೆ, ಹಣ್ಣು ಮಾಡ್ಬಿಟ್ಟು ತಿಂದ್ರೆ ಹಣ್ಣು ಕೂಡ ಇನ್ನೂ ತುಂಬಾ ಸ್ವೀಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಸ್ವಲ್ಪ ನಮ್ಮ ಫಾರ್ಮ್ ಅಲ್ಲಿರೋ ಮರಗಳಿಗಿಂತ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ.
ಇವಾಗ ನಾನು ಮೇ ಮಂತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಮೇ ಮಂತಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಾಗಿದೆ. ಇದಿನ್ನು ಬರಕ್ಕೆ ತುಂಬಾನೇ ದಿನ ಆಗುತ್ತೆ. ಇನ್ನು ಕೆಲವು ಬ್ರಾಂಚಸ್ ಅಲ್ಲಿ ಫ್ಲವರ್ಸ್ ಇದೆ, ಇನ್ನು ಕಾಯಿ ಕೂಡ ಈಚು ಆತರ ಏನು ಆಗೇ ಇಲ್ಲ. ಇನ್ನು ಕೆಲವು ಅಲ್ಲಿ ಫ್ಲವರ್ಸ್ ಇದೆ. ಇದು ಸ್ವಲ್ಪ ಲೇಟ್ ಆಗೇ ಬರುತ್ತೆ. ಎಲ್ಲಾ ಮಾವಿನಕಾಯಿ ಸೀಸನ್ ಮುಗಿದ್ಮೇಲೆ, ಮಾವಿನ ಹಣ್ಣಿನ ಸೀಸನ್ ಕಂಪ್ಲೀಟ್ ಆದ್ಮೇಲೆ ಇದರಲ್ಲಿ ಮಾವಿನ ಹಣ್ಣು ಬರೋದು. ಸೊ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ, ಅದಕ್ಕೋಸ್ಕರ ನಾನು ಫಾರ್ಮ್ ಅಲ್ಲಿ ಇದ್ವಿ. ಸೊ ಈ ತರನು ಮಾವಿನ ಗಿಡ ಇದೆ ಅಂತ ನಾವು ಈಗ ಒಂದು 5-6 ಇಯರ್ಸ್ ಮುಂದೆ ಗಿಡಗಳು ಹಾಕಿದ್ದು. ಅದಾದ್ಮೇಲೆ ಹಾಕಿ 3 ಇಯರ್ಸ್ ಆದ್ಮೇಲೆ ಎಲ್ಲಾನು ಹಣ್ಣು ಬಿಡಕ್ಕೆ ಸ್ಟಾರ್ಟ್ ಆಗೋದು. ನಮಗೆ ಒಂದು 3 ಇಯರ್ಸ್ ಬ್ಯಾಕ್ ಗೊತ್ತಾಯ್ತು ಈ ತರನು ಇದೆ. ಆವಾಗ ನಮ್ಗೆ ಇದು ನೋಡಿದಾಗ ಸ್ವಲ್ಪ ಶಾಕ್ ಅನಿಸ್ತು. ಅಂದ್ರೆ ನಮ್ಗೆ ಶಾಕ್ ಅನ್ಸೋದ್ಕಿಂತ ತುಂಬಾನೇ ಖುಷಿ ಆಯ್ತು. ಏನಂದ್ರೆ ವರ್ಷ ಪೂರ್ತಿ ನಾವು ಮಾವಿನ ಹಣ್ಣು ತಿಂತೀವಲ್ವಾ, ಆಲ್ಮೋಸ್ಟ್ ಅಲ್ಲಿ ತೋತಾಪುರಿ ಎಲ್ಲಾನು ಜನವರಿ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಅಕ್ಟೋಬರ್ ನವೆಂಬರ್ ವರ್ಗೂ ನಮ್ಗೆ ಕಂಪ್ಲೀಟ್ ಆಗಿ ಫ್ರೂಟ್ ಸಿಗುತ್ತಲ್ವಾ. ಹಾಗಾಗಿ ನಮ್ಗೆ ತುಂಬಾನೇ ಖುಷಿ ಆಯ್ತು. ಬಿಡು, ನಾವು ವರ್ಷ ಪೂರ್ತಿ ಮಾವಿನ ಹಣ್ಣು ತಿಂತಾ ಇರ್ಬೋದು, ಒಂದು 3-4 ಮಂತ್ಸ್ ಮಾತ್ರ ಏನೂ ಇರೋದಿಲ್ಲ, ಆ ಟೈಮಲ್ಲಿ ಏನ್ ಅನ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾನೇ ಖುಷಿ ಆಯ್ತು ಈ ಮರ. ಸೊ ಇದ್ರ ಬಗ್ಗೆ, ಈ ಮರದ ಬಗ್ಗೆ ಏನು ಹೆಸರು ಇನ್ನೊಂದು ಏನು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಗೊತ್ತಾದ್ಮೇಲೆ ಇನ್ ಕೇಸ್ ಗೊತ್ತಾಯ್ತು, ಇನ್ನು ಕೆಲವು ನರ್ಸರಿಗಳಲ್ಲೆಲ್ಲ ವಿಚಾರಿಸ್ತೀವಿ. ಸೊ ಅಲ್ಲೇನಾದ್ರು ಗೊತ್ತಾಯ್ತು ಅಂತಂದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಇವಾಗ ಗೊತ್ತಿರೋ ಇನ್ಫಾರ್ಮೇಶನ್ ಏನಂದ್ರೆ, ಈ ಮರ ಕಾಯಿ ತುಂಬಾ ಸ್ವೀಟ್ ಆಗಿರುತ್ತೆ. ಅಂದ್ರೆ ಕಾಯಿಗೆ ಉಪ್ಪು ಖಾರ ಹಾಕೊಳ್ದೆ ನಾವು ಹಂಗೇನೂ ತಿನ್ಬೋದು, ಅಷ್ಟು ಸ್ವೀಟ್ ಆಗಿರುತ್ತೆ. ಹಣ್ಣು ಮಾಡ್ಕೊಂಡು ತಿಂದ್ರೆ ಇನ್ನೂ ತುಂಬಾ ಸ್ವೀಟ್ ಆಗಿರುತ್ತೆ. ಆಮೇಲೆ ಇದು ಸ್ವಲ್ಪ ಎಲ್ಲಾ ಮಾವಿನ ಹಣ್ಣಿನ ಸೀಸನ್ ಕಂಪ್ಲೀಟ್ ಆದ್ಮೇಲೆನೆ ಇದ್ರದ್ದು ಹಣ್ಣಾಗ್ಬೋದು, ಕಾಯಿ ಆಗ್ಬೋದು ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಇದು ಎಲ್ಲದಕ್ಕಿಂತ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಸೊ ಎಲ್ಲ ನಾರ್ಮಲ್ ಆಗಿ ಇರುವಂತಹ ಮಾವಿನ ಮರಗಳ ಬಗ್ಗೆನೆ ನಾನು ಹೇಳ್ತಾ ಹೋದ್ರೆ ಅದೇನು ಸ್ಪೆಷಲ್ ಆಗಿರಲ್ಲ, ಎಲ್ಲರಿಗೂ ಗೊತ್ತಿರೋಂತಹ ವಿಷಯನೇ. ಬಟ್ ಇದು ಸ್ವಲ್ಪ ಸ್ಪೆಷಲ್ ಆಗಿರೋದ್ರಿಂದ ಸೊ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಇವಾಗ ಫಾರ್ಮ್ ಅಲ್ಲಿ ಇದೀವಿ, ಆದ್ರೂ ಸ್ವಲ್ಪ ಬ್ಯುಸಿ ಇದೆ. ನಾವಿಲ್ಲಿ ಬಂದ್ಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳೆಲ್ಲ ಬಂತು. ಆಮೇಲೆ ನಾವು ಮೋಟರ್ ಸರ್ ಇಲ್ಲ ಅದು ಇದು ಬಂದ್ಮೇಲಿಂದ ಸ್ವಲ್ಪ ಅದೇ ಕೆಲಸ ಆಗೋಯ್ತು. ಸೊ ಇಲ್ಲಿ ಇನ್ನೂ ತುಂಬಾನೇ ವಿಷಯಗಳಿದೆ, ನಾನು ವಿಡಿಯೋ ಮಾಡ್ಕೊಂಡು ನಿಮ್ ಜೊತೆ ಎಲ್ಲ ಶೇರ್ ಮಾಡುವಂತ ವಿಷಯಗಳು ತುಂಬಾನೇ ಇದೆ. ಬಟ್ ಅದನ್ನೆಲ್ಲ ಮಾಡಕ್ ಆಗ್ತಾ ಇಲ್ಲ, ಟೆಂಪಲ್ ವಿಸಿಟ್ ಅದು ಇದು ಅಂತ ಅನ್ಕೊಂಡು ಇಲ್ಲಿ ಸ್ವಲ್ಪ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೀವಿ. ಸೊ ಎಷ್ಟು ನನಗೆ ಈ ಸಲ ಈ ವಿಸಿಟ್ ಅಲ್ಲಿ ನಿಮ್ ಜೊತೆ ಎಷ್ಟು ಶೇರ್ ಮಾಡ್ಕೊಳಕ್ ಆಗುತ್ತೋ ಅಷ್ಟನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಏನು ಶೇರ್ ಮಾಡ್ಕೊಳಕ್ ಆಗುತ್ತೆ, ಅವಾಗ ಎಷ್ಟು ಫ್ರೀ ಇರ್ತೀವಿ, ಅವಾಗ ನಮಗೆ ಟೈಮ್ ಎಷ್ಟಿರುತ್ತೆ ಅದನ್ನ ನೆಕ್ಸ್ಟ್ ವಿಸಿಟ್ ಅಲ್ಲಿ ಏನಾಗುತ್ತೋ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ತುಂಬಾನೇ ವಿಷಯಗಳಿದೆ, ತುಂಬಾನೇ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದೇ ನನಗೆ ತುಂಬಾನೇ ಬೇಜಾರಾಗ್ತಾ ಇರುವಂತಹದ್ದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಒಂದು ಲೈಕ್ ಕಮೆಂಟ್ಸ್ ಇಂದಾನೆ ನಾವು ಇನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನೀವು ವ್ಯೂಸ್ ಬಂದಿಲ್ಲ, ಲೈಕ್ಸ್ ಬಂದಿಲ್ಲ, ಕಮೆಂಟ್ಸ್ ಬಂದಿಲ್ಲ ಅಂದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಅಷ್ಟು ಈಸಿ ಆಗಿರುವಂತಹ ವಿಷಯ ಅಲ್ಲ. ಸೊ ಯೂಟ್ಯೂಬ್ ಆಲ್ರೆಡಿ ಸ್ಟಾರ್ಟ್ ಮಾಡಿರೋರು, ಯೂಟ್ಯೂಬ್ ಮಾಡ್ತಿರೋರು ಎಲ್ಲರಿಗೂ ಗೊತ್ತಿರುತ್ತೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ, ಮತ್ತೆ ಟಾಪಿಕ್ಸ್ ತಗೊಂಬರೋದು ಎಷ್ಟು ಕಷ್ಟ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ ಎಲ್ಲಾನು ಆಲ್ರೆಡಿ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತಾನೂ ಕಮೆಂಟ್ ಮಾಡಿ, ನಿಮಗೆ ಏನು ಕಮೆಂಟ್ ಮಾಡ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ತುಂಬಾನೇ ಇನ್ಫಾರ್ಮೇಟಿವ್ ವಿಡಿಯೋಸೇನೆ. ಸೊ ಈ ತರನು ಇದೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ, ಈಗ ನಮಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಇದರಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಇರುವಂತಹ ಮಾವಿನ ಗಿಡದಲ್ಲಿ ಇದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.